ನಾವು ಈಗ ಕಲಿತಾ ಇರೋದು ನಿಮಗೆಲ್ಲರಿಗೇನು ಒಂದು ಐಡಿಯಾ. ಯಾಕೆಂದ್ರೆ ನಾವು ಪವಿತ್ರಾತ್ಮನ ಕುರಿತಾಗಿ ಸ್ಟಾರ್ಟಿಂಗ್ ಅಲ್ಲಿ ಸುಮಾರು ಇಂಟ್ರೊಡಕ್ಷನ್ ನಾವೆಲ್ಲ ನೋಡಾದ್ಮೇಲೆ ಒಂದು ಹಂತದಿಂದ 22ನೇ ಭಾಗದಿಂದ ನಾವು 3 ವಿಷಯಗಳ ಬಗ್ಗೆ ನಾವು ಕಲಿತಾ ಇರೋದ್ರಲ್ಲಿ 3ನೇ ವಿಷಯವಾಗಿರೋದು ನ್ಯಾಯ ತೀರುವಿಕೆ. ಬಾಕಿ ಇರೋದು 2 ವಿಷಯಗಳಿಂದನು ತುಂಬಾ ತೀವ್ರವಾಗಿರೋದು, ಭಯಂಕರವಾಗಿರೋದು, ಮುಂದೆ ನಡೆಯಲಿಕ್ಕಿರುವಂತ ಘಟನೆ. ಆದ್ದರಿಂದ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿನೇ ನಾವು ಕಲಿತಾ ಇದ್ವಿ. ಈಗ ನಾವು ಕಳೆದ ಒಂದ್ 2-3 ಭಾಗಗಳು ನಾವು ಕಲಿತಾರೆ ಅಂದ್ರೆ ನ್ಯಾಯ ತೀರುವಿಕೆ ಬರುವಾಗ ನಾವು ಯಾವ ರೀತಿಯಲ್ಲಿ ಅಲ್ಲಿ ಏನು ತಪ್ಪು ಮಾಡದಲ್ಲ, ದೇವರ ಮುಂದೆ ಕಳಂಕವಿಲ್ಲದಲ್ಲಿರುವವರಾಗಿ ನಾವು ಹೇಗೆ ಇರ್ಬೋದು, ಇದನ್ನ ಕುರಿತಾಗಿ ನಾವು ನೋಡ್ತಾ ಬಂದಿದ್ದೀವಿ. ಆ ದೇವರ ಕೃಪೆಯಲ್ಲಿ ನಾವು ನೋಡಬಹುದು, ಪವಿತ್ರಾತ್ಮನ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕಳಿಸ್ಕೊಟ್ಟು ಆಗಲೇ ಹೆಲನ್ ಸಿಸ್ಟರ್ ಆಡಿದೆ, ದೇವರು ಯೇಸು ನನ್ನ ಆತ್ಮಗಳೇನು ಅಂತ. ಎಸ್, ಎಕ್ಸಾಕ್ಟ್ಲಿ. ಯೇಸು ನನ್ನ ಆತ್ಮಗಳೇನೆಂದೊಳಗೆ ನಮ್ಮೊಳಗೆ ಇರೋದು ಆತ್ಮನಿಗೆ ನನ್ಗೆ ಯೋಚನೆ ಮಾಡೋದಾದ್ರೆ ನಮ್ಮೊಳಗೆ ಇರೋದು ಆತ್ಮನಿಗೆ ಯೇಸು ಕ್ರಿಸ್ತನ ಅಂತ ಹೇಳಿದ್ರೆ ಪಿತಾ ಪುತ್ರ ಪವಿತ್ರ ಆತ್ಮ ಅಂತ ಹೇಳ ಆ ತ್ರೈತ್ವದಲ್ಲಿ ಇವರು 3 ಜನ ತುಂಬಾ ಕ್ಲೋಸ್ ಆಗಿದ್ದಾರೆ. ಆದ್ರೂ ನಮಗೇನು ನಮ್ಮನ್ನು ಪ್ರೀತಿ ಮಾಡಿ ಕರುಣೆ ಮಾಡಿ ಪಾಪಿಗಳಾಗಿರೋ ನಮ್ಮನ್ನ ಕಾಪಾಡ್ಲಿಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಭೂಮಿಯೇ ಬಂದು ಅದಾದ್ಮೇಲೆ ನಮಗೆ ಕಳಿಸ್ಕೊಟ್ಟಿರೋದಂತ ದೇವರ ಆತ್ಮನು. ಇಲ್ಲಿ ಈ ದೇವರ ಆತ್ಮನ ಕುರಿತಾಗಿ ನಾವು ಕಲಿಯುವಾಗ ಈ 40ನೇ ಭಾಗದಲ್ಲಿನೂ ನಾವು ಯಾವ ರೀತಿಯಲ್ಲಿ ನ್ಯಾಯ ತೀರ್ಪಿಕೆಯಿಂದ ತಪ್ಪಿಸಬಹುದು ಅಂತಲ್ಲ, ಅದು ಹೆಂಗೆ ನಾವು ದಾಟಬಹುದು. ಜಸ್ಟ್ ಲೈಕ್ ಚೆಕ್ ಪೋಸ್ಟ್. ಆ ಚೆಕ್ ಪೋಸ್ಟಿನ ನಾವು ವಿಶ್ವಾಸಿಗಳಾಗಿ ನಮ್ಮ ಜೀವನದಲ್ಲಿ ನಾವು ಮಾಡುವಂತ ಕಾರ್ಯಗಳ ಲೆಕ್ಕ ನೋಡಿನೇ, ಈಗ ಈ ನಿಮಗೆಲ್ಲ ಗೊತ್ತು, ಈ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋಗುವಾಗ, ಇಲ್ಲಾಂದ್ರೆ ಇನ್ನೊಂದು ರಾಜ್ಯದಿಂದ ಇನ್ನೊಂದು ರಾಜ್ಯ ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಚೆಕ್ ಪೋಸ್ಟ್ ಅಂದ್ರೆ ಇವರು ಬರ್ಲಿಕ್ಕಿರೋದು ಎನ್ರಿ ನಮ್ಮ ರಾಜ್ಯಕ್ಕೆ ಇಲ್ಲ ನಮ್ಮ ಸ್ಟೇಟಿಗೆ ಬರ್ಲಿಕ್ಕೆ ಇವರಿಗೆ ಯೋಗ್ಯತೆ ಇದೆಯಾ, ಇವರ ಹತ್ರ ಪೇಪರ್ಸ್ ಇದೆಯಾ, ಲೈಸೆನ್ಸ್ ಇದೆಯಾ, ವಿಸಾ ಇದೆಯಾ, ಪಾಸ್ಪೋರ್ಟ್ ಇದೆ, ಇಂಥ ವಿಷಯಗಳೆಲ್ಲ ಚೆಕ್ ಮಾಡೋದು. ಅದೇ ರೀತಿಯಲ್ಲಿ ಪರಲೋಕಕ್ಕೆ ಪ್ರವೇಶ ಮಾಡ್ಲಿಕ್ಕಿರೋದು ಯೋಗ್ಯತೆ ಇವರು ಬದುಕಿರೋ ಸಮಯದಲ್ಲಿ, ಭೂಮಿಯಲ್ಲಿ ಬದುಕಿರುವ ಸಮಯದಲ್ಲಿ ಇವರು ಪಡ್ಕೊಂಡಿದ್ದಾರಾ ಅಂತ ಚೆಕ್ ಮಾಡೋದಂಥದ್ದು ಈ ನ್ಯಾಯ ತೀರ್ವಿಕೆ ಅಂತ ಹೇಳ್ತಾ ಇರೋದು. ಇಲ್ಲಿ ನಾವು ನೋಡಿದ್ವಿ ಲಾಸ್ಟ್ ಟೈಮ್ ಅಲ್ಲಿ ಲೋಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 77-78 ವಾಕ್ಯದಲ್ಲಿ ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆ. ಈ ತಿಳುವಳಿಕೆ ಇರುವಂತ ವ್ಯಕ್ತಿ 100% ಆ ಚೆಕ್ ಪೋಸ್ಟ್ ಅಲ್ಲಿ ಇಲ್ಲಾಂದ್ರೆ ನ್ಯಾಯ ತೀರ್ವಿಕೆ ಸಮಯದಲ್ಲಿ 100% ಪಾಸ್ ಆಗ 100% ಇವರು ಪಾಸ್ ಆಗ್ತಾರೆ. ಯಾಕೆಂದ್ರೆ ಈ ತಿಳುವಳಿಕೆ ಇಲ್ಲಂದ್ರೆ ಎಷ್ಟೋ ವರ್ಷ ನಾವು ಬದುಕಿರ್ಬೋದು, ಆದ್ರೆ ಆ ತಿಳುವಳಿಕೆ ಸಿಕ್ಕಾದ ಮೇಲೆ ನಮಗೆ ಆ ತಿಳುವಳಿಕೆಯಲ್ಲಿ ನಾವು ಬದುಕದ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಇಲ್ಲಿಂದ ಆ ಕಡೆಗೆ ಪಾಸ್ ಆಗಲಿಕ್ಕೆ ಪರ್ಮಿಷನ್ ಸಿಕ್ಕುತ್ತಾ, ನಮ್ಮನ್ನ ಆ ಕಡೆ ಬಿಡ್ತಾರ ಇಲ್ಲ ನರಗೆ ಕಳಿಸ್ತಾರ ಅಂತ. ಇಲ್ಲಿ ಪಾಪ ಪರಿಹಾರವೆಂಬ ರಕ್ಷಣಾ ತಿಳುವಳಿಕೆ ಎಂದು ಬರುವಾಗ ಪ್ರಿಯರೇ, ಪಾಪ ಪರಿಹಾರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಹಲ್ವಾರಿ ಶಿಲುಬೆ ಮೇಲೆ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆ ಶಿಲುಬೆಯಲ್ಲಿ ತನ್ನ ಶರೀರವನ್ನು, ತನ್ನ ರಕ್ತವನ್ನು ಸುರಿದು ನಮಗೆ ಪಾಪ ಪರಿಹಾರವೆಂಬ ರಕ್ಷಣೆಯ ಕೊಟ್ಟಿದ್ದೀನಿ. ಇದು ಜನರಲ್ ಆಗಿ ಹೇಳೋದಂತ ಹೇಳಿದ್ರೆ ಆ ಒಂದು ಕಾರ್ಯದಿಂದ ರಕ್ಷಿಸಲ್ಪಡುವಂತ ಒಂದು ಮಾರ್ಗ ನಮಗೆ ಓಪನ್ ಆಗಿದೆ. ಇಲ್ಲಿ ತಿಳುವಳಿಕೆ ಅಂತ ಹೇಳ್ತಾ ಇರುವಾಗ ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಕಳಿಸ್ಕೊಡುವಾಗ ಹೇಳಿದಂತ ವಿಷಯ, ನೀವು ಅಲ್ಲಿ ತನಕ ಏನು ಮಾಡಬೇಡಿ, ಅವನು ಆ ಸಹಾಯಕನು ಬಂದಾದ್ಮೇಲೆ ನಿಮಗೆ ತಕ್ಕ ಸಮಯದಲ್ಲಿ ನೀವು ಏನ್ ಮಾಡ್ಬೇಕಾಗಿರೋದು, ನೀವೇ ಇಷ್ಟಪಟ್ಟ ಮಗನಾಗಿ ಮಗಳಾಗಿ ಬದುಕಿದ್ರೆ ಸಾಕು. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು ಅಂತ ತಿಳುವಳಿಕೆ ಇರುವಂತ ಪವಿತ್ರಾತ್ಮನು ನಿಮಗೆ ತಿಳಿಸುತ್ತಾರೆ. ಇದು ನಮ್ಮ ತಿಳುವಳಿಕೆ. ಯಾಕಂದ್ರೆ ನನಗೆ ಏನು ಗೊತ್ತಿಲ್ಲ, ನನ್ನ ಪಾಪಿ, ನನಗೆ ಯಾವ ಯೋಗ್ಯತೆನೂ ಇಲ್ಲ ಅಂತ ಇರೋದು ನಮ್ದೊಂದು ಮೊದಲನೇ ತಿಳುವಳಿಕೆ. ಆದ್ರೆ ಎರಡನೇದಾಗಿ ಆ ಪಾಪದಿಂದ ನಮ್ಮ ರಕ್ಷಿಸಲಿಕ್ಕೋಸ್ಕರ ಯಶಕನಾಗಿರೋದು ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಿದ್ದನು. ಅದೇ ರೀತಿಯಾಗಿ ನಾವು ಜೀವಿಸುವ ಕಾಲವನ್ನೆಲ್ಲವನ್ನು ನಮ್ಮ ಒಳಗೆ ಇದ್ದು, ನಮ್ಮ ಸದಾಕಾಲವನ್ನು ನಮ್ಮ ಜೊತೆ ಇದ್ದು ನಮ್ಮನ್ನೇ ಕಾಪಾಡುವಂತ ವ್ಯಕ್ತಿಯಾಗಿ ಪವಿತ್ರಾತ್ಮನು ಬಂದಿರೋದು. ಇಲ್ಲಿ ನಾವು
ಎಫೆಸಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮತ್ತೆ 4-5 ವಾಕ್ಯಗಳು ಓದೋಣ. ಎಫೆಸಿಯನ್ ಚಾಪ್ಟರ್ 2 4 ಮತ್ತೆ 5. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನೋಡಿ, ದೇವರ ಕೃಪೆಯಿಂದ, ದೇವರ ಪ್ರೀತಿಯಿಂದ, ನಮ್ಮ ಅಪರಾಧಗಳ ರಸೆಯಿಂದ ಸತ್ತವರಾಗಿದ್ದ ನಮ್ಮನ್ನೇ ಕ್ರಿಸ್ತನೊಂದಿಗೆ, ಅಂದ್ರೆ ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕ್ಕಾಗಿ ಬಲಿ ಆದ ಮೇಲೆ ಆ ಯೇಸು ಕ್ರಿಸ್ತನ ಎಪ್ಪಿಸ ಅದೇ ರೀತಿಯಲ್ಲಿ ನಮ್ಮನ್ನು ದೇವರು ಎಲ್ಲಾ ಕರುಣೆ ದೆಸೆಯಿಂದ, ನೋಡಿ, ಕರುಣಾನಿಧಿಯಾಗಿರುವ ದೇವರು, ನಮ್ಮ ಮೇಲೆ ಕರುಣೆ ತೋರಿಸಿರುವಂತ ದೇವರು ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಅಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಬೇಕಾದ ವಿಷಯ, ಈ ರಕ್ಷಣೆಯ ತಿಳುವಳಿಕೆ ಎಂದು ಹೇಳ್ತಾ ಇರೋದು, ಮೊದಲನೇದಾಗಿ ನಮ್ಮ ತಂದೆಯಾದ ದೇವರು ಕರುಣಾನಿಧಿಯಾಗಿರುವನು, ಅದೇ ರೀತಿಯಾಗಿ ನಮ್ಮ ಮೇಲೆ ಮಹಾಪ್ರೀತಿಯನ್ನು ಇಟ್ಕೊಂಡಿರೋದ್ರಿಂದ ದೇವರು ಅಪರಾಧಗಳನ್ನು ಕ್ಷಮಿಸಿ ತನ್ನ ಸ್ವಪುತ್ರನ ಜೊತೆನೆ ನಮ್ಮನ್ನೇನು ಪಾಪ ಪರಿಹಾರ, ಯಾವ ರೀತಿಯಲ್ಲಿ ನನ್ನ ಮಕ್ಕಳು ಪಾಪದಲ್ಲಿ ಮುಳುಗಿ ಪ್ರಾಪಂಚಿಕ ಕಾರ್ಯಗಳಲ್ಲಿ ಮುಳುಗಿ ಸಾಯಬಾರದು, ನರಕಕ್ಕೆ ಹೋಗಬಾರದು ಉದ್ದೇಶದಲ್ಲಿ ದೇವರು ಸ್ವಪುತ್ರನನ್ನು ಕೊಟ್ಟು, ಇದು ಮೊದಲನೇ ವಿಷಯ. ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆ ಅಂತ ಹೇಳುವಾಗ ದೇವರು ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾ ಇರೋದಂತ ಮೊದಲನೇ ತಿಳುವಳಿಕೆ. ಎರಡನೇದಾಗಿ ಹೇಳ್ತಾ ಇರೋದಂತ ಹೇಳಿದ್ರೆ, ನೋಡಿ, 1 ಯೋಹಾನ್ 4ನೇ ಅಧ್ಯಾಯ 9 ಮತ್ತೆ 10. 1 ಯೋಹಾನ್ 4ನೇ ಅಧ್ಯಾಯ 9 ಮತ್ತೆ 10. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ದೇವರು ನಮ್ಮ ಮೇಲೆ ತೋರಿಸಿದಂತ ಪ್ರೀತಿ ಬಗ್ಗೆ ಮೊದಲನೇ ತಿಳುವಳಿಕೆ ನಾನು ಹೇಳಿದಲ್ಲ, ಮೊದಲನೇ ತಿಳುವಳಿಕೆ ಅಂತ ಹೇಳಿ ಈ ಪಾಪ ನಿವಾರಣವೆಂಬ ರಕ್ಷಣೆ ತಿಳುವಳಿಕೆ. ಆ ತಿಳುವಳಿಕೆ ಅಂದ್ರೆ ಮೊದಲನೇದು ದೇವರ ಪ್ರೀತಿ ಏನಂದ, ದೇವರ ವಿಶ್ವಾಸಿಯಾಗಿ ದೇವರು ನಮಗೋಸ್ಕರ ಏನೇನ್ ಮಾಡಿದೆ ಅಂತ ತಿಳಿದ ವ್ಯಕ್ತಿಗಳಾಗಿ ನಾವಿದ್ದರೆ ಆ ನಮ್ಮಲ್ಲಿ ಪವಿತ್ರಾತ್ಮನ ಪ್ರಭಾವ ಇದೆ. ಇನ್ನೊಂದು ಇಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ದೇವರನ್ನ ಪ್ರೀತಿಸಲಿಕ್ಕಿಂತನೂ ಮುಂಚೆ, ಈಗ ಆಕ್ಚುಲಿ ಯಾರಾದ್ರೂ ತನ್ನ ಮಕ್ಕಳು ಯಾವ ರೀತಿಯಲ್ಲಿ ಹೆಂಗೆ ಬುದ್ಧಿ ಇಲ್ಲ ಏನಿಲ್ಲ, ಅವ್ರು ಇಷ್ಟ ಬಂದಾಗ ಬದುಕ್ತಾ ಇದ್ದಾರೆ, ಇಷ್ಟ ಬಂದಾಗ ಜೀವಿಸ್ತಾ ಇದ್ದಾರೆ, ಅವ್ರು ಹಾಳಾಗಿ ಹೋಗ್ಲಿ ಅಂತ ಹೇಳಿ ಬಿಟ್ಬಿಡ್ಲಿಲ್ಲ. ಏನೇನು ಪಾಪಗಳು ಮಾಡುದು, ಏನೇನು ತಪ್ಪುಗಳು ಮಾಡುದು, ಆ ತಕ್ಕ ಕಾಲದಲ್ಲಿ ತಿಳುವಳಿಕೆಯನ್ನು ಕೊಟ್ಟು ತಿತ್ಕೊಂಡು, ನನ್ನ ಮಗನೇ ಮಗಳೇ ನನ್ನ ಹತ್ರ ಬನ್ನಿ, ನೀವು ಆ ರೀತಿಯಲ್ಲಿ ಬದುಕಬೇಕಾಗಿರೋವರಲ್ಲ, ನೀವು ಆ ರೀತಿಯಲ್ಲಿ ಸಾಯಬೇಕಾಗಿರಲ್ಲ ಅಂತ ಹೇಳಿ, ಇಲ್ಲಿ ನೋಡಿ, ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿದ್ರಲ್ಲಿಯೇ ಪ್ರೀತಿಯ ನಿಜ ಗುಣವು. ಇಲ್ಲಿ ನಾವು ವಿಶ್ವಾಸಿಗಳಾಗಿ ತಿಳ್ಕೊಬೇಕಾಗಿರೋದು ಇನ್ನೊಂದು ವಿಷಯ. ಎರಡನೇ ವಿಷಯ ಅಂತ ಹೇಳಿದ್ರೆ, ಒಂದು, ತಂದೆಯಾದ ದೇವರ ಪ್ರೀತಿ ನಮ್ಮ ಮೇಲೆ ಎಷ್ಟಿದೆ, ಮಗನ ಪ್ರೀತಿ ನಮ್ಮ ಮೇಲೆ ಎಷ್ಟಿದೆ, ಈ ತಿಳುವಳಿಕೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರೀತಿಯ ನಿಜ ಗುಣ. ಆಕ್ಚುಲಿ ಪ್ರೀತಿ ಬಗ್ಗೆ ನಾವು ಇದಕ್ಕಿಂತ ಮುಂಚೆ 3-4 ಸೆಷನ್ ತಗೊಂಡಿದ್ದೇನೆ. ಇಲ್ಲಿ ನಾನು ಜಸ್ಟ್ ಹೇಳ್ತಾ ಇರೋದು, ಈ ಪ್ರೀತಿಯ ನಿಜ ಗುಣ ಅಂತ ಹೇಳಿದ್ರೆ ತನ್ನ ಮಕ್ಕಳಿಗೋಸ್ಕರ, ಪ್ರೀತಿ ಮಾಡ್ತವ್ರವ್ರಿಗೋಸ್ಕರ ಸ್ವಪ್ರಾಣವನ್ನು, ಸ್ವಂತ ಮಗಂದು ಪ್ರಾಣವನ್ನು ಕೊಟ್ಟು ನಮ್ಮನ್ನ ಕಾಪಾಡಿದು ಅಂತ ದೇವರ ಪ್ರೀತಿ. ಮಾತುಗಳಲ್ಲಿ ಇದೇ ತರ ಎಷ್ಟೋ ಮಾತುಗಳು ಹೇಳ್ಬೋದು, ಆದ್ರೆ ಅದು ಹೃದಯಪೂರ್ವವಾಗಿ ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ, ಅದೇ ಚಿಂತೆಯಲ್ಲಿ, ಅದೇ ಆತ್ಮದಲ್ಲಿ ಧ್ಯಾನ ಮಾಡುವಾಗ ತೋರಿ ಬರುವಂತ ತಿಳುವಳಿಕೆ. 1 ಯೋಹಾನ್ 4ನೇ ಅಧ್ಯಾಯ 13ನೇ ವಾಕ್ಯ. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದ್ರಿಂದಲೇ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ ಎಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂತಲೂ ತಿಳಿದುಕೊಳ್ತೇವೆ.
ಥ್ಯಾಂಕ್ ಯು, ತಂದೆ ಥ್ಯಾಂಕ್ ಯು. ಇಲ್ಲಿ ನೋಡಿ, ಥ್ಯಾಂಕ್ ಯು, ಸಾಕ್ತಿರಿ. ಇಲ್ಲಿ 3ನೇ ವಿಷಯವಾಗಿ ಹೇಳ್ತಾರಂತ ಹೇಳಿದ್ರೆ, ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು, ಪ್ರಿಯರೇ, ಪವಿತ್ರಾತ್ಮ ಅಂತ ಹೇಳುವಾಗ, ದೇವರ ಆತ್ಮ ಅಂತ ಹೇಳುವಾಗ, ಸಾಧಾರಣ ಒಂದು ವ್ಯಕ್ತಿಯಾಗಿ, ಸಾಧಾರಣ ಒಂದು ರೀತಿಯಲ್ಲಿ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಇರ್ತಾರೆ, ಇಲ್ಲಾಂದ್ರೆ ಯಾರ್ಯಾರು ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಈ ಒಂದು ಲೆಕ್ಕದಕ್ಕಿಂತ ಎಷ್ಟೋ ಮೇಲೆ, ಎಷ್ಟೋ ಹೆಚ್ಚಾಗಿರೋದು ವಿಷಯದಲ್ಲಿ ದೇವರು ನಮಗೆ ತನ್ನ ಆತ್ಮ ಪಾಲನ್ನು ಅನುಗ್ರಹಿಸಿದ್ರಿಂದ, ಅದರಿಂದ ಏನಾಯ್ತು ನೋಡಿ, ನಾವು ಆತ್ಮದಲ್ಲಿ ಆ ಪಾಲನ್ನು ತೆಗೆದುಕೊಂಡು ಆ ಆತ್ಮನನ್ನ ನಾವು ಸ್ವೀಕಾರ ಮಾಡಿ, ಆಮೇಲೆ ಏನಾಗುತ್ತೆ ಹೇಳಿ, ಅವಾಗ ನಾವು ಆತನಲ್ಲಿಯೂ ಆತನು ನಮ್ಮಲ್ಲಿಯೂ ಜೀವಿಸುವಂತ ಒಂದು ಸಿಚುವೇಶನ್. ಈ ಸಿಚುವೇಶನ್ ಪ್ರಿಯರೇ ತುಂಬಾ ಕಷ್ಟವಾಗಿರೋದಂತ ಒಂದು ಸಿಚುವೇಶನ್. ಆದ್ರೆ ನಿಜವಾಗಲೂ ಪ್ರಾಪಂಚಿಕದ ವಿಷಯಗಳು ಹೊರಗಡೆ ಬಿಟ್ಟಿದ್ರೆ, ದೇವರ ಅನುಸಾರವಾಗಿ ನಡೆಯುವಂತ ವ್ಯಕ್ತಿ ಆಗಿದ್ರೆ 100% ನಾನು ಹೇಳ್ತಿಲ್ಲ, ದೇವರಾತ್ಮ ಪ್ರಭಾವ ನಮ್ಮಲ್ಲಿ ಇದ್ರೆ, ನಮಗೆ ನಮ್ಮ ದೇವರ ಆತ್ಮನ ಪ್ರಭಾವ, ಆತನು ನಮ್ಮಲ್ಲಿಯೂ ಯಾರ ಮುಖಾಂತರ, ಎಲ್ಲಿ, ಪವಿತ್ರಾತ್ಮನ ಮೂಲಕವಾಗಿ ತಂದೆಯಾದ ದೇವರು ತನ್ನ ಆತ್ಮನ ನಮಗೆ ಕಳಿಸ್ಕೊಟ್ಟಿರುವಾಗ, ನಾವು ಆತನಲ್ಲಿಯೂ, ಅಂದ್ರೆ ನಾವು ಮಾಡುವಂತ ಕಾರ್ಯಗಳೆಲ್ಲದಲ್ಲಿನೂ ದೇವರಿಗೆ ಸಂತೋಷ ಉಂಟಾಗುತ್ತೆ. ಓ, ನನ್ನ ಮಕ್ಕಳು ನನ್ನ ಪ್ರಕಾರ, ನನ್ನ ಮಾತು ಪ್ರಕಾರ, ದೇವರ ವಾಕ್ಯ ಪ್ರಕಾರ ಅವರು ನಡೀತಾ ಇದ್ದಾರೆ, ಪ್ರಾಪಂಚಿಕವಾಗಿ ಅವರು ಬದುಕ್ತಾ ಇಲ್ಲ ಅಂತ ಹೇಳುವಾಗ, ನಾವು ದೇವರ ಪಾಲಿಗೆ, ಅದೇನೆ ನಾವು ಆತನಲ್ಲಿ. ಇನ್ನೊಂದು, ಆತನು ನಮ್ಮಲ್ಲಿ ಅಂತ ಹೇಳುವಾಗ, ನಮಗೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋದ ಆ ಒಂದು ಆತ್ಮನ, ಇಲ್ಲದ್ರೆ ನಮ್ಮ ಜೀವನದ ಪ್ರೊಟೆಕ್ಷನ್, ಇಲ್ಲದ್ರೆ ನಮ್ಮ ಜೀವನ ಪರಿವರ್ತನೆ, ನಮಗೆ ಎಲ್ಲಿ ಎಲ್ಲಿ ತಪ್ಪು ಮಾಡಲಿಕ್ಕೆ ಸಿಚುವೇಶನ್ಸ್ ಬರುವಾಗ, ಇಲ್ಲಾಂದ್ರೆ ನಮ್ಮಲ್ಲಿ ಏನೇನೋ ತಪ್ಪುಗಳು ಬರುವಾಗ ಚಾನ್ಸಸ್ ಇರುವಾಗಲೇ ನಮಗೆ ಅದು ತಿಳಿಯಪಡಿಸಿ, ಮಗನೇ ಮಗಳೇ, ಪವಿತ್ರಾತ್ಮನ ಒಳಗೆಂದ ಹೇಳ್ತಾರೆ, ಮಗನೇ ಮಗಳೇ, ನೋಡಿ, ಇದು ನಿನ್ನ ದಾರಿ ಅಲ್ಲ, ಇದು ನೀನು ಹೋಗ್ಬೇಕಾಗಿರೋ ದಾರಿ ಅಲ್ಲ, ನೀನು ಹೋಗ್ಬೇಕಾಗಿರೋ ದಾರಿ ನಾನು ಆಮೇಲೆ ಹೇಳಿಕೊಡ್ತೇನೆ, ಸದ್ಯಕ್ಕೆ ಇದು ಬೇಡ ಅಂತ ಹೇಳಿ ಅಂತರಾತ್ಮದಿಂದ ನಮಗೆ ಹೇಳುವಂತ ಮಾತು ಇದು. ಆತನು ನಮ್ಮಲ್ಲಿರುವ, ಅವಾಗ ನಾನು ಕಳೆದ ಸೆಷನ್ ಹೇಳಿದ ಪ್ರಕಾರ, ಅವಾಗ ಆ ಪ್ರಭಾವ ವಿಶ್ವಾಸಿಯಲ್ಲಿ, ಆ ಪ್ರಭಾವ ಜಸ್ಟ್ ಲೈಕ್ ಎ ಲೈಟ್, ಯೇಸು ಕ್ರಿಸ್ತನಲ್ಲಿ ಇದ್ದಂತ ಪ್ರಭಾವ, ಶಿಷ್ಯರಲ್ಲಿ ಇದ್ದಂತ ಪ್ರಭಾವ, ಅದು ನಮ್ಮಲ್ಲಿನೂ ಹೊರಗಡೆ ಕಾಣಿಸುತ್ತೆ. ಅದು ನಮಗೆ ನಮ್ಮ ಮಿರರ್ ನೋಡಿದ್ರೆ ಕಾಣಿಸುವಂಥದ್ದಲ್ಲ. ನಮ್ಮ ಬಿಹೇವಿಂಗ್ ಅಲ್ಲಿ, ನಾವು ಮಾಡುವಂತ ಕಾರ್ಯಗಳಲ್ಲಿ, ಮಾತಾಡುವಂತ ವಿಷಯಗಳಲ್ಲಿ ಬೇರೆ ಜನಾಂಗಕ್ಕೆ, ಬೇರೆಯವರಿಗೆ, ಈವನ್ ಸಜಾತಿಯರಷ್ಟೇ ಅಲ್ಲ, ವಿಜಾತಿಯರು ಕೂಡ ನೋಡಿ, ಆ ವ್ಯಕ್ತಿ ಜೊತೆ ಮಾತಾಡಿದ್ರೆ ಒಂಥರ ಸಮಾಧಾನ ಸಿಗುತ್ತೆ, ಆ ವ್ಯಕ್ತಿ ಜೊತೆ ಮಾತಾಡಿದ್ರೆ ಏನೋ ಒಂಥರ ಸಂತೋಷ ಸಿಗುತ್ತೆ, ಆ ವ್ಯಕ್ತಿ ಜೊತೆ ನಾವು ಇದ್ದಿದ್ರೆ ಏನೋ ಎಲ್ಲೂ ಸಿಕ್ಕದಲ್ಲಿ ಇರೋ ಒಂದು ಆತ್ಮ ಸಂತೋಷ. ಪ್ರಿಯರೇ, ಇದು ನಮ್ಮಿಂದ ಬೇರೆಯವರು ಅನುಭವಿಸ್ಲಿಕ್ಕೆ, ನಮ್ಮನ್ನ ನಾವು ಮಾರ್ಪಡಿಸುವಾಗ, ನಮ್ಮನ್ನ ನಾವು ಅದೇ ರೀತಿಯಲ್ಲಿ ದೇವರಾತ್ಮ ಪ್ರೇರಿತವಾಗಿ ನಮ್ಮನ್ನ ನಾವು ಚೇಂಜ್ ಮಾಡುವಾಗ ಆಗುವಂತ ಕಾರ್ಯ. ಈ ತರ ಆಗುವಂತ ವ್ಯಕ್ತಿ ನಿಜವಾಗಲೂ ಆ ನ್ಯಾಯ ತಿರುವಕ್ಕೆ ದಿವಸದಲ್ಲಿ, ಆಗಲೇ ಹೇಳಿದಾಗೆ, ಭಯವೇನಿಲ್ಲ, ನನಗೆ ಸಂತೋಷವೇ, ಯಾಕೆಂದ್ರೆ ನಾನು ಯೇಸು ನನ್ನ ಆತ್ಮ ಗೆಳೆಯನಾಗಿ, ಯೇಸುವಿನ ಆತ್ಮನ ನನ್ನ ಹೃದಯ ಒಳಗೆ ಇದ್ದು ನನಗೆ ಬೇಕಾಗಿರೋದೆಲ್ಲ ಕೊಟ್ಟು, ಜೀವಮಾನದಲ್ಲಿ ಎಲ್ಲ ನಾನು ನಡೆಯುವ ದಾರಿಯಲ್ಲಿ ಕೈ ಹಿಡಿದು ನನ್ನನ್ನು ನಡೆಸುವಂತ ಆತ್ಮನು. ಇದು ಪೂರ್ಣ ಹೃದಯದಲ್ಲಿ, ಪೂರ್ಣ ಆತ್ಮನಲ್ಲಿ ಯಾರು ನಂಬಿ ಜೀವಿಸುತ್ತಾರೋ ಅವರಿಗೆ ಭಯ ಏನ್ ಬೇಕಾಗಿಲ್ಲ ಅವರಿಗೆ. ಇಲ್ಲಿ ನೋಡಿ, ಇನ್ನೊಂದು ವಾಕ್ಯ, ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. 1 ಯೋಹಾನ್ 3ನೇ ಅಧ್ಯಾಯ 16ನೇ ವಾಕ್ಯ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಅಂಗಿನಲ್ಲಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತಂಗೆ ಹೇಳಿದ್ರಲ್ಲ, ಹೆಂಗೋ ಒಂದ್ ಮಟ್ಟಿಗೆ ಕೇಳಿಸ್ಕೊಂಡು ಕೂರ್ಬೋದು, ಪರವಾಗಿಲ್ಲ. ಬ್ರದರ್ ಹಂಗೆ ಹೇಳ್ತಾ ಇದ್ರು, ಓಕೆ, ದೇವರು ಅದನ್ನ ಅರ್ಥ ಮಾಡ್ಕೊಬೇಕು, ನಾವು ಅದೇ ರೀತಿಯಲ್ಲಿ. ಆದ್ರೆ ಈ ವಿಷಯ ಇದೆಯಲ್ಲ, ಈ ಸ್ವಂತ ಸಹೋದರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡ್ಬೇಕು ಅಂತ ಹೇಳ್ತಾ ಇರೋದು, ಇದು ಸ್ವಲ್ಪ ಕಷ್ಟ, ಯೋಜನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದೆಲ್ಲ ಬಾಕಿ ಇರೋದೆಲ್ಲ ನಾನು ಹೆಂಗೋ ಮಾಡ್ತೀನಿ, ಬಟ್ ಈ ತರ ಒಂದು ಸಿಚುವೇಶನ್ ಬಂದಿರೆ ಖಂಡಿತ ನನ್ನ ಕೈಯಲ್ಲಿ ಆಗಲ್ಲ ಪ್ರಿಯರೇ. ಎಸ್, ಎಕ್ಸಾಕ್ಟ್ಲಿ. ಕರ್ತನಾದ ಯೇಸು ಕ್ರಿಸ್ತನ ಒಂದು ಸಂದರ್ಭದಲ್ಲಿ ಆ ನೋವು ತಡ್ಕೊಳ್ಳಿಕ್ಕೆ ಆಗದಲ್ಲೇ, ಮುಂದೆ ಬರ್ತಾ ಇರದಂತ ನೋವು ತಡ್ಕೊಳ್ಳಿಕ್ಕೆ ಆಗದಲ್ಲೇ, ದೇವರೇ
ಹೆಂಗಾದ್ರೂ ಇದು ನನಗೆ ಆಗ್ತಾ ಇಲ್ಲ, ಮರಣಕ್ಕಿಂತ ಹೆಚ್ಚಾಗಿರೋ ನೋವು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನನ್ನನ್ನು ತಪ್ಪಿಸಿ ಹೆಂಗಾದ್ರೂ ಮಾಡಿ ನನ್ನನ್ನು ಇದರಿಂದ ಒಂಚೂರು. ಪ್ರಿಯರೇ, ಎಷ್ಟೋ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ಒಂದ್ಸರಿ ಹೇಳಿದ್ರೆ ನಮ್ಮ ಇಡೀ ಜೀವನ ಪೂರ್ತಿ ನಾವು ಇದೇ ಹೇಳ್ಕೊಂಡ್ಬರ್ತಾ ಇರ್ತೀನಿ. ಇದನ್ನ ಯಾಕೋ ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇದು ನನಗೆ ಯಾಕೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಶಕ್ತಿ ಕೊಡಿ ಅಂತ ನಾವು ಹೇಳಲ್ಲ. ನನ್ನಿಂದ ತೆಗೆದು ಆ ಕಡೆ ಬೇರೆ ಯಾರಿಗಾದ್ರೂ ಅಕ್ಕಪಕ್ಕದಲ್ಲಿ ಇದಾರಲ್ಲ ಅವರಿಗೆ ಕೊಡಿ ಅಂತ. ಈ ಕೆಲವರು ಕ್ವಶನ್ ಹೇಳುವ ಕ್ಲಾಸಲ್ಲಿ ಪಾಸ್ ಅಂತ ಹೇಳ್ತಾರಲ್ಲ, ಅದೇ ಥರನೇ ಇಲ್ಲಿ ಬೇಡ, ನನಗೆ ಬೇಡ, ನನ್ನ ಪಕ್ಕದಲ್ಲಿ ಅವರಿಗೆ ಹೇಳಿ ಪ್ರಶ್ನೆ, ಇಲ್ಲಾಂದ್ರೆ ಅವರಿಗೆ ಈ ಕೆಲಸ ಮಾಡ್ಲಿಕ್ಕೆ ಹೇಳಿ ಅಂತ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ನೋಡಿ, ನನ್ ಬೇಡ, ನನಗಿದು ಕಷ್ಟ ಆಗುತ್ತೆ, ಒಂದು ಕೆಲಸ ಮಾಡ್ತಾರೆ ಪೇತ್ರನ, ಇಲ್ಲಾಂದ್ರೆ ಬೇರೆ ಯಾರೋ ಶಿಷ್ಯರಿದಾರಲ್ಲ ಅವ್ರಿಗೆ ಯಾರಾದ್ರೂ ಒಬ್ಬರಿಗೆ ಹೇಳೋಣ, ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋಣ ಅಂತ ಕರ್ತನಾದ ಯೇಸು ಕ್ರಿಸ್ತನ್ ಹೇಳಲಿಲ್ಲ. ಅದೇ ರೀತಿಯಾಗಿ ನಮ್ಮ ಮನಸ್ಸು, ನಮ್ಮ ಹೃದಯವು ನಮ್ಮ ಸಹೋದರನಿಗೋಸ್ಕರ ಸಹೋದರಿಗೋಸ್ಕರ ಬೇಕು ಅಂತ ಹೇಳಿದ್ರೆ ಪ್ರಾಣವನ್ನು ಕೊಡಲಿಕ್ಕೆ ಇರೋದು ಶಕ್ತಿ. ಅದು ಯಾರಿಗೆ ಮಾತ್ರಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಯಾರಲ್ಲಿ ದೇವರಾತ್ಮ ಪ್ರಭಾವ, ದೇವರಾತ್ಮನ ಶಕ್ತಿ ಎಷ್ಟು ಹೆಚ್ಚಾಗಿರುತ್ತೋ ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಮನಸ್ಸು ಸಿದ್ಧವಾಗಿದ್ರು ಶರೀರಕ್ಕೆ ಬೆಲೆ ಸಾಲದು ಅಂತ ಸಿಚುವೇಶನ್ ಅದು. ನಮ್ಮ ಜೀವನದಲ್ಲಿ ಎಷ್ಟೋ ಸೇರಿ ಇದೇ ತರ ಸಂದರ್ಭಗಳು ಬಂದಿರುತ್ತೆ. ಈ ಹಿರಿಯರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಸೇರಿ ಬಂದಿರುತ್ತೆ. ಆದ್ರೆ ಅದರ ದಾಟಿ ಬರೋದಿದೆಯಲ್ಲ, ಇದು ದೇವರಾತ್ಮನ, ದೇವರ ಮಕ್ಕಳ ಒಂದು ಗುಣ. ಆ ಗುಣಭಾವ ಅಂತ ಹೇಳಿದ್ರೆ, ಏನೇನು ಪರೀಕ್ಷೆಗಳು ಬರಲಿ, ಏನೇನು ತೊಂದರೆಗಳು, ಏನೇನು ಶೋಧನೆಗಳು ಬಂದರೂ ಕೂಡ ದಾಟಿ ಬರುವಂದಿದೆಯಲ್ಲ, ಅದು ಯಾರಲ್ಲಿ ಪವಿತ್ರಾತ್ಮನ ಪ್ರಭಾವ ಹೆಚ್ಚಾಗಿರುತ್ತೋ ಅವರಿಗೆ ಮಾತ್ರ ಸಾಧ್ಯ. ದೇವರಾತ್ಮನ ಶಕ್ತಿ ಯಾರಲ್ಲಿ ಅಷ್ಟು ಹೆಚ್ಚಾಗಿ ಶಕ್ತಿ ಕೊಟ್ಟು ಆತ್ಮನನ್ನ ಬಲಪಡ್ತಾ ಇರೋದಲ್ಲಿ, ಶರೀರದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೋವುಗಳಿದೆ, ಕೈಕಾಲು ನೋವಿದೆ, ರೋಗಗಳಿದೆ, ಏನೇನೋ ಕಾಯಿಲೆಗಳಿದೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅಲ್ಲಿ ಆತ್ಮನಲ್ಲಿ ಶಕ್ತಿ ಹೊಂದಿ ಅದನ್ನ ದಾಟದಿದೆಯಲ್ಲ ಪ್ರಿಯರೇ, ಇದಕ್ಕೋಸ್ಕರ ಪವಿತ್ರಾತ್ಮನ ಕೃಪಾವರ, ಪವಿತ್ರಾತ್ಮನ ಪ್ರಭಾವ, ಪವಿತ್ರಾತ್ಮನ ಸಹಾಯ, ಇದೆಲ್ಲ ನಮಗೆ ಹಿಂಗೆ ಆಗುತ್ತೆ ಅಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತು. ಅದಕ್ಕೋಸ್ಕರನೇ ನಾನು ಹೋಗಾದ್ಮೇಲೆ ಇಂದವರನ್ನ ಕಳಿಸ್ಕೊಡ್ತೀನಿ, ಅವರು ನಿನ್ನನ್ನು ನಡೆಸ್ತಾರೆ ಅಂತ. ಆದ್ರೆ ನಮ್ಮ ಸ್ಥಿತಿ ಏನು? ನಮ್ಮ ಹೃದಯದಲ್ಲಿ ವಾಸವಿರುವಂತ ಪವಿತ್ರಾತ್ಮನು, ನಾನು ಆವತ್ತೊಂದ್ಸರಿ ಹೇಳಿದ್ದೀನಿ, ಈ ಬೂದಿಯಲ್ಲಿ ಬೆಂಕಿಯೆಲ್ಲಾರಿ ಬೂದಿಯಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ಇಷ್ಟು ಬೆಂಕಿ ತರವೇ ಅಂತ ಸ್ಥಿತಿಯಲ್ಲಿ ಇದ್ದೀನ ಇಲ್ಲ. ಇಡೀ ಬೆಂಕಿಯ ಪ್ರಭಾವವನ್ನು ನಮ್ಮ ಮುಖದಲ್ಲಿ, ನಮ್ಮ ಕಾರ್ಯದಲ್ಲಿ, ನಮ್ಮ ಮಾತುಗಳಲ್ಲಿ ಬೇರೆಯವರಿಗೆ ಕಾಣಿಸುವಂತ ಆ ಪ್ರಭಾವ ನಮ್ಮಲ್ಲಿ ಇದೆಯಾ? ನಮ್ಮನ್ನು ನಾವು ಪರಿಶೋಧಿಸೋಣ. ಬೇರೆ ಯಾರು ನಮ್ಮನ್ನು ಪರಿಶೋಧಿಸಕ್ಕಿಂತ ಮುಂಚಿತವಾಗಿ ನಾವು ನಮ್ಮನ್ನು ಪರಿಶೋಧಿಸೋಣ. ನಾನು ಹೋಗ್ತಾ ಇರೋ ದಾರಿ ಏನು, ನಾವು ಮಾತಾಡ್ತಾ ರೀತಿ ಏನು, ನನ್ನ ಬಾಯಿಂದ ಬರೋದಂತ ಮಾತುಗಳು ಎಂತ ಮಾತುಗಳು, ಪ್ರಾಪಂಚಿಕವಾಗಿರೋದಿನ ಇಲ್ಲ ದೇವರ ಆತ್ಮನಿಂದ ಕೊಡುವಂತ ಮಾತುಗಳಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದಲ್ಲಿ ಪ್ರೀತಿ ಇಂಥದಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಆ ನಿಜವಾದ ಪ್ರೀತಿಯ ಗುಣ ತಿಳಿದಿರದ ವ್ಯಕ್ತಿ, ದೈವ ವಿಶ್ವಾಸಿ, ಹೃದಯದಲ್ಲಿ ಪವಿತ್ರಾತ್ಮನ ಗರ್ಭಗುಡಿಯಾಗಿ ಕೊಟ್ಟಂತ ವ್ಯಕ್ತಿ, ಅವನು ಯಾವತ್ತೂ ಹೇಳಲ್ಲ. ಏನ್ ಕಷ್ಟ ಬಂದ್ರು, ಏನ್ ದುಃಖ ಬಂದ್ರು ನನ್ನ ಮುಂದೆ ಬರುವಂತ ಅಡ್ಡೆಗೋಡೆಗಳ ಮುಂದೆ ಬಿದ್ದು ಹೋಗೋದಲ್ಲ. ಅವನು ಆ ಆತ್ಮನ ಶಕ್ತಿಯಲ್ಲಿ ಆ ಗೋಡೆಗಳೆಲ್ಲ ಜಯಿಸಿ, ಅವನ ಮುಂದೆ ಏನೇನು ಬಂದ್ರು, ಕಷ್ಟಗಳು ನೋವುಗಳು ಏನೇನು ಬಂದ್ರು ಜಯಿಸುವಂತ ವ್ಯಕ್ತಿ. ಈ ಜಯಿಸುವಂತ ವ್ಯಕ್ತಿಗಳಿಗೆ ಮಾತ್ರನೇ ಈ ನ್ಯಾಯ ತೀರ್ವಿಕೆಯಲ್ಲಿ ಹೆದರಿಕೆ ಇಲ್ಲದಲ್ಲ ನಿಲ್ಲಕ್ಕೆ ಆಗುತ್ತೆ. ಯಾಕಂದ್ರೆ ಬಾಕಿ ನೋಡ್ದೆಲ್ಲ ಮನಸ್ಸಲ್ಲಿ, ಅಯ್ಯೋ ದೇವ್ರೆ, ನಾನು ಆ ತಪ್ಪು ಮಾಡೋಯ್ತಲ್ಲ, ನಾನು ಈ ತಪ್ಪು ಮಾಡಾಯ್ತಲ್ಲ, ನಾನು ಈ ರೀತಿಯಲ್ಲಿ ಹಿಂಗೆ ಮಾಡಾಯ್ತಲ್ಲ, ನಾನು ಎಂತ ಮಾಡೋದು, ಏನ್ ಮಾಡೋದು, ಆ ಲಾಸ್ಟ್ ಮೂಮೆಂಟ್ ಏನ್ ಯೋಚನೆ ಮಾಡೋದು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರನೇ ದೇವ್ರ ವಾಕ್ಯದಲ್ಲಿ ಎಲ್ಲದನ್ನು ಕೊಟ್ಟಿರೋದು. ಇನ್ನೊಂದು ವಾಕ್ಯ ನೋಡೋಣ, ಅದೇ 1 ಯೋಹಾನ್ 3ನೇ ಅಧ್ಯಾಯ 17ನೇ ವಾಕ್ಯ. ಪ್ರಾಪಂಚಿಕ ಒಬ್ಬ ಮನುಷ್ಯನಿಗೆ ಮನಸ್ಸಲ್ಲಿ ಬರ್ಬೇಕಾದ ಮನೋಭಾವ. 1 ಯೋಹಾನ್ 3ನೇ ಅಧ್ಯಾಯ 17ನೇ ವಾಕ್ಯ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ. ಇಲ್ಲಿ ಸಾಕು, ಇಲ್ಲಿ ನೋಡುವಂತ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಇಲ್ಲಿ ಸಹೋದರನ್ ಅಂತ ಹೇಳುವಾಗ ಜೊತೆಯಲ್ಲಿ ಹುಟ್ಟಿದ ಸಹೋದರನ ಅಂತೆಲ್ಲ ಇಲ್ಲ, ಕಸಿನ ಈ ರೀತಿ ಅಲ್ಲೆಲ್ಲ ಹೇಳ್ತಾ ಇರೋದು. ಸಭೆಯಿಂದ ಸೇರಿ ಬರುವಾಗ, ಇಲ್ಲಾಂದ್ರೆ ವಿಶ್ವಾಸಿಗಳ ಮಧ್ಯದಲ್ಲಿ, ಇಲ್ಲಾಂದ್ರೆ ವಿಶ್ವಾಸಿಗಳಂದಲ್ಲ, ನಮ್ಮ ಪ್ರಕಾರ ನಮ್ಮ ಸುತ್ತಮುತ್ತಲು ಇರುವವರೆಲ್ಲ ನಮ್ಮ ಸಹೋದರಿಯರು.
ಅದರಲ್ಲಿ ಯಾರಿಗಾದ್ರೂ ಒಂದು ಕೊರತೆ ನಮ್ಮ ಕಣ್ಣಲ್ಲಿ ಕಾಣಿಸ್ತು, ನಮಗೆ ಅವರು ಸಹಾಯ ಮಾಡಲಿಕ್ಕಿರೋ ಶಕ್ತಿ ದೇವರು ಕೊಟ್ಟಿದ್ದಾರೆ ಎಂದು ಬರುವಾಗಲೂ ಆ ಸಹಾಯ ಮಾಡದೆ ಈ ಕಡೆ ತಿರುಗಿ ಹೋಗುವಂತ ವ್ಯಕ್ತಿ ಆಗಿದ್ರೆ, ನಿಜವಾಗ್ಲೂ ಹೇಳ್ತಾನಲ್ಲ, ಆ ದೇವರ ಪ್ರೀತಿಯಿಂದ ತಿಳ್ಕೊಳ್ಳದಲ್ಲೇ ಇರೋ ವ್ಯಕ್ತಿ, ಅವ್ನು ವಿಶ್ವಾಸಿ ಅಂತ ಹೇಳ್ಕೊಂಡಿರ್ಬೋದು, ಇಲ್ಲಾಂದ್ರೆ ನಾನು ಸಭೆಗೋಸ್ಕರ ಹಿಂಗ್ ಮಾಡಿದ್ರೆ ನಾನು ಬಾಕಿ ಕೆಲಸಗಳೆಲ್ಲ ಮೇಲೆ ಚರ್ಚ್ ಕಟ್ಲಿಕ್ಕೆ ಇಷ್ಟು ಕೊಡ್ತೀನಿ, ಇದೆಲ್ಲ ಹೇಳಿರ್ಬೋದು. ಅಲ್ಲಿ ಪ್ರಳಯ ಬರುವಾಗ ಅಷ್ಟು ದುಡ್ಡು ಕೊಟ್ಟಿದೆ, ಇದೆಲ್ಲ ಹೇಳಿರ್ಬೋದು. ಆದ್ರೆ ದೇವರ ಪ್ರೀತಿಯನ್ನ ತಿಳಿದಿರದಂತ ವ್ಯಕ್ತಿ, ಇಲ್ಲಿ ಏನಂತ ಹೇಳಿರೋದು, ಕೊರತೆಯಲ್ಲಿ ಬಿದ್ದಿರುವ ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಆ ವ್ಯಕ್ತಿಯನ್ನ ಸ್ವಂತ ಸಹೋದರನಾಗಿ ಸಹೋದರಿಯನ್ನಾಗಿ ನೋಡಿ ಅವರಿಗೆ ಸಹಾಯ ಕೊಡುವಾಗ, ಒಂದು ವೇಳೆ ನಾವು ಈ ಈ ಪ್ರಭಾವದಲ್ಲಿ ಮಾಡುವಂತ ಒಂದು ಕೆಲಸ ಏನಂತ ಹೇಳಿದ್ರೆ, ದೇವ್ರಿಗೆ ಹೇಳ್ತಾರೆ, ದೇವರಿಗೆ ಪ್ರಶ್ನೆ ಮಾಡೋದಂತ ಅಲ್ಲ, ನೀನ್ ಯಾವಾಗ ನನಗೆ ನೀರು ಕೊಟ್ಟೆ, ನಾನು ಯಾವಾಗ ನನಗೆ ನೀರು ಕೊಟ್ಟೆ, ನಾನು ಯಾವ ಬಟ್ಟೆ ಕೊಟ್ಟೆ ಅಂತ ಹೇಳುವಾಗ, ನನ್ನಲ್ಲಿ ಚಿಕ್ಕವನಾಗಿ ಅಂದ್ರೆ ಈ ಕೊರತೆ ಇರೋದು ವ್ಯಕ್ತಿಗೆ ನೀನು ಪ್ರಪಂಚದಲ್ಲಿ ಬದುಕುವಂತ ಸಂದರ್ಭದಲ್ಲಿ ಸಹಾಯ ಮಾಡಿರೋದು ನೀನ್ ನನಗೇ ಮಾಡಿದೆ ಅಂದ ದೇವರ ವಾಕ್ಯದಲ್ಲಿ. ಇಲ್ಲಿ ಹೇಳ್ತಾ ಇರೋದನ್ನೇ, ಕೊರತೆಯಲ್ಲಿ ಬಿದ್ದಿರೋನ ಸಹಾಯ ಮಾಡುವಂತ ಪ್ರೀತಿ ದೇವರ ಪ್ರಿಯರ. ನಮ್ದು ಈ ಮನುಷ್ಯರದ ಕಥೆ ಅಂತ ಹೇಳಿದ್ರೆ, ಮನುಷ್ಯನ ಬರೀ ಕೊರತೆನೇ ಇರೋದು, ಬೇರೆ ಯಾವುದೂ ಇರಲಿಲ್ಲ. ಇಲ್ಲಿ ಹೇಳ್ತಾ ಇರೋದು ಯಾವ್ದಾದ್ರು ಒಂದು ಕೊರತೆಯಲ್ಲಿ, ಅಂದ್ರೆ ಅವನ್ ಫಿನಾನ್ಷಿಯಲಿ ಎಲ್ಲಾದ್ರೂ ಬೇರೆ ಏನಾದ್ರೂ ಒಂದಿರಲಿ, ಅವನ್ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆ ಮುಂದೆ ತರಲಿಕ್ಕೋಸ್ಕರ ಒಂದು ಸಹಾಯ ನನ್ನಿಂದ ಬೇಕಾಗಿದೆ ಎಂದು ನಮಗೆ ಗೊತ್ತಾಗಿದ್ರೆ, ಖಂಡಿತ ಅದು ಮಾಡೋರು ದೇವರನ್ನ ಪ್ರೀತಿಯನ್ನು ಅವನಿಗೆ ತೋರಿಸ್ತಾ ಇದ್ದಾನೆ. ನಮಗೆ ದೇವರು ಕೊಟ್ಟಂತ ಪ್ರೀತಿ ನಾವು ಇನ್ನೊಬ್ಬರಿಗೆ ತೋರಿಸುವಾಗಲೇನೆ ಅದು ದೇವರಿಂದ ದೊರಕಿರೋದಂತ ಪ್ರೀತಿ ಆಗೋದು. ನೋಡೋಣ ಇನ್ನೊಂದು ವಾಕ್ಯ, ಅದೇ ಯೋಹಾನ್ ಬರೆದ 1 ಯೋಹಾನ್ 3ನೇ ಅಧ್ಯಾಯ 18 ವಾಕ್ಯ, 18ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ಹ್ಮ್. ನಾವು ಬರೀ ಮಾತಿನಿಂದಾಗಲಿ ಹ್ಮ್. ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಇದನ್ನು ನಮಗೆ ಸ್ವಲ್ಪ ಕಷ್ಟ ಇರೋದು, ನಮಗೆ ಅಂತ ಹೇಳಿದ್ರೆ ಹಂಗೆ ಅಲ್ಲ, ನನಗೆ ಹೇಳಿದ್ರು ಜನರಲ್ ಆಗಿ ಮನುಷ್ಯರಿಗೆ ಸ್ವಲ್ಪ ಕಷ್ಟ ಇರೋದು. ಎಲ್ಲ ಪ್ರೀತಿ ಎಲ್ಲ ತೋರಿಸ್ತೀನಿ, ನಾನು ಲಾಸ್ಟ್ ಟೈಮ್ ಹೇಳಿದೆ, ಚರ್ಚಲ್ಲಿ ಸಿಗುವಾಗ ಪ್ರಯತ್ನಿಸಲು ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇರೋದು, ಎಲ್ಲ ರೀತಿಯಲ್ಲಿ ಏನಾದ್ರು ನಮ್ಗೆ ಈ ತರ ಎಲ್ಲ ತುಂಬಾ ಚೆನ್ನಾಗಿ ನಾವು ಬಿಹೇವ್ ಮಾಡ್ತೀವಿ. ಆ ಸಭೆಯಲ್ಲಿ ಕಾಣುವ ಸಂದರ್ಭ ಆದ್ಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದಾಯ್ತು, ನಾವು ನಮ್ಮ ಫ್ಯಾಮಿಲಿ ಜೊತೆ, ಇಲ್ಲಾಂದ್ರೆ ತುಂಬಾ ಕ್ಲೋಸ್ ಆಗಿರೋ ಕೆಲವರು ಇರ್ತಾರಲ್ಲ, ಈ ಚರ್ಚಲ್ಲಿ ಇನ್ನು ಒಂದು 100 ಜನ ಇದ್ರೆ ಈ 100 ಜನನು ಒಂದೇ ರೀತಿಯಲ್ಲಿ ಇರಲ್ಲ, ಕೆಲವೊಂದು ಗುಂಪಾಗಿರುತ್ತೆ. ಒಂದು 3-4 ಜನ ಒಂದು ಸೆಟ್ಟು, ಇನ್ನು 3-4 ಜನ ಸೇರೋದು ಒಂದು ಸೆಟ್ಟು, ಈ ತರ ಇರುತ್ತೆ. ಆ ಸೆಟ್ಗಳು ಒಟ್ಟಿಗೆ ಸೇರುವಾಗ ಏನಂತ ಮಾತು ಬರುತ್ತೆ ಅಂತ ಹೇಳಿದ್ರೆ, ಅಲ್ಲ ಹೇಳಲಿಕ್ಕೆಲ್ಲ ಚೆನ್ನಾಗಿರುತ್ತೆ, ಪ್ರಸಂಗ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ನಾವು ಕಷ್ಟಪಟ್ಟು ದುಡಿಮೆ ಮಾಡಿರೋದು, ನನ್ನ ಗಂಡ ಕಷ್ಟಪಟ್ಟು ದುಡಿಮೆ ಮಾಡಿರೋದು, ನಮ್ಮ ಮಕ್ಕಳು ಕಷ್ಟಪಟ್ಟು ದುಡಿಮೆ ಮಾಡಿರೋದು, ಹಂಗೆಲ್ಲ ಕೊಡ್ಲಿಕ್ಕೆ ಆಗುತ್ತಾ? ಅದೆಲ್ಲ ಅಷ್ಟು ಪ್ರಿಯರೇ, ಮನಸ್ಸಲ್ಲಿ ಒಂದ್ಸರಿ ಆದ್ರೂ ನಮಗೆ ಹಿಂಗೆ ಅನ್ಸಿದ್ರೆ, ಮನಸ್ಸಲ್ಲಿ ಒಂದ್ಸರಿ ಆದ್ರೂ ಹಿಂಗೆ ಅನ್ಸಿದ್ರೆ, ದೇವರ ಪ್ರೀತಿಗೆ ನಮಗೆ ಯಾವ ಯೋಗ್ಯತೆನೂ ಇಲ್ಲ, ದೇವರ ಪ್ರೀತಿ ನಮ್ಮಲ್ಲಿ ನೆಲೆಗೊಂಡಿಲ್ಲ. ಈ ತಿಳುವಳಿಕೆಯನ್ನೇ ಅವಾಗಲೇ ಹೇಳಿದಿಲ್ಲ, ರಕ್ಷಣೆ ಎಂಬ ತಿಳುವಳಿಕೆ ಅಂತ ಹೇಳಿದೆಯಲ್ಲ, ನಿಜವಾಗ್ಲೂ ರಕ್ಷಣೆ ಹೊಂದಿರೋಂಥ ವ್ಯಕ್ತಿಗೆ ಈ ತಿಳುವಳಿಕೆ ಇರುತ್ತೆ. ಇಲ್ಲಿ ನೋಡಿ, ಅಲ್ಲಿ ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿನೂ ತೋರಿ ಬರಬೇಕಾಗಿದೆ. ಒಂದು ಮಾತಿಗೆ ಹೇಳಿದೆ, ಇಲ್ಲ ಒಂದು ಸಹಾಯ ಮಾಡುವಾಗ ದೇವರ ವಾಕ್ಯದಲ್ಲಿ, ನಾನು ಹೇಳ್ತಾರೆ, ನಾವು ಯಾರಿಗೊಂದು ಮಾತಾಡೋದು, ದೇವರ ವಾಕ್ಯದಲ್ಲಿ ಹೇಳುವಂತ ಮಾತುಗಳು ಅದು ಸತ್ಯವಾಗಿದೆ, ನೀತಿಯಾಗಿದೆ, ದೇವರಿಂದ ಕೊಡಲ್ಪಟ್ಟದಾಗಿದೆ. ಅಂಥದ್ರಲ್ಲಿನೂ ನಾವು ವಿಶ್ವಾಸಿಯಾಗಿ ಹಿಂಬಾಲಿಸುವಂತ ವ್ಯಕ್ತಿಯಾಗಿ ಒಳ್ಳೆ ಹೆಸರು ಎಲ್ಲ ಇಟ್ಕೊಂಡು, ಎಲೆಕ್ಷನ್ ಎಲ್ಲ ದೊಡ್ಡದಾಗಿ ಹೆಸರು ಇಟ್ಕೊಂಡು ಈ ರೀತಿಯಲ್ಲಿ ಹೌದು ನೀವು ಕ್ರಿಶ್ಚಿಯನ್ ಅಲ್ವಾ ಅಂತ ಕೇಳಿ ಇವನೆಂದ ಕ್ರಿಶ್ಚಿಯನ್ ಅಂತ ಯಾರಾದ್ರೂ ನನ್ನ ಬಗ್ಗೆ ಹೇಳೋದಾದ್ರೆ ಯಾರಿಗೆ ನಾನು ಅವಮಾನ ಮಾಡ್ತಾ ಇರೋದು? ನನ್ನ ತಂದೆಯಾದ ದೇವರಿಗೆ, ನನಗೋಸ್ಕರ ಆ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದಂತ ಮಗನಾದ ದೇವರಿಗೆ, ನನ್ನನ್ನು ಇಡೀ ಜೀವನ ಪೂರ್ತಿ ನನ್ನನ್ನೇ ಹೆಂಗಾದ್ರೂ ಇವನ್ ನರಕಕ್ಕೆ ಹೋಗಬಾರದು ಕಾಪಾಡಿ ಅಂದಗುಳಿ ನನ್ನ ಜೊತೆ ಕಳಿಸಿರೋಂಥ ಪವಿತ್ರಾತ್ಮನಿಗೆ ನಾನು ದ್ರೋಹ ಮಾಡ್ತಾ ಇರೋದು. ಇದು ತಿಳುವಳಿಕೆ. ಪಾಪ ಪರಿಹಾರವಂದ ರಕ್ಷಣೆಯ ತಿಳುವಳಿಕೆ ಇದೆಯಲ್ಲ, ಇದು ಅವ ನಾನು ಏನ್ ಮಾಡ್ಬೇಕು ಹೇಳಿ? ಇದು ನನಗೆ ಸೇರಿರೋದಲ್ಲ, ಇದು ನನ್ನ ತಂದೆ ಆದ ದೇವರಿಗೆ ಇಷ್ಟ ಆಗಲ್ಲ, ಮಗನಾಗಿರೋ ದೇವರಿಗೆ ಇಷ್ಟ ಆಗಲ್ಲ, ಪವಿತ್ರಾತ್ಮನ ದೇವರಿಗೆ ಇಷ್ಟ ಆಗಲ್ಲ. ಆದ್ರಿಂದ ಯೇಸು ಕ್ರಿಸ್ತನ ಮನಸ್ಸು ಹೊಂದಿದವನಾಗಿ, ಮುಂದೆ ವಾಕ್ಯದ ನಾನು ಹೇಳಿದ್ನೆ, ಅದೇ ರೀತಿಯಲ್ಲಿ ಇದೇ 18ನೇ ವಾಕ್ಯದಲ್ಲಿ 21ನೇ ವಾಕ್ಯ, 1 ಯೋಹಾನ್ 21ನೇ ವಾಕ್ಯ,
3ನೇ ಅಧ್ಯಾಯ 21. 21. ನಮ್ಮ ಹೃದಯವು ನಮ್ಮನ್ನು ಹ್ಮ್. ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಥ್ಯಾಂಕ್ ಯು. ಆಗಲೇ ಹೇಳಿದೆಯಲ್ಲ, ಅಲ್ಲಿ ಹೋಗಲಿಕ್ಕೆ ಭಯವೇನು ಬೇಕಾಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಪ್ರಿಯರೇ, ನಮ್ಮ ಹೃದಯ ಅಂತ ಹೇಳುವಾಗ ನಾನು ಸಿಂಪಲ್ ಆಗಿ ಅದನ್ನ ಇನ್ನೊಂದು ಹೇಳಿ, ನಮ್ಮ ಹೃದಯ ಅಂತ ಹೇಳಿದ್ರೆ ನಮ್ಮ ಹೃದಯದೊಳಗೇನೆ ಪವಿತ್ರಾತ್ಮ ದೇವರಾತ್ಮ ಗರ್ಭಗುಡಿಯಾಗಿ ನಾವು ಕೊಟ್ಟಿರೋದು, ಕೂರಿಸಿರೋದು. ಆ ನಮ್ಮ ಆತ್ಮನು ನಮಗೆ ದೋಷಿಗಳಂದು, ನಾನು ಹೇಳಿದೆ, ಈ ದೇವರ ಆತ್ಮನ ನಮಗೆ ಕಳಿಸ್ಕೊಟ್ಟಾದ್ಮೇಲೆ, ಪವಿತ್ರ ನಮ್ಮಲ್ಲಿ ಬಂದಾದ್ಮೇಲೆ ಇದೊಂಥರ ಟೂ ವೇ ಕಮ್ಯುನಿಕೇಶನ್. ನಾವೆಲ್ಲಿ ಮಾಡ್ತೀನಿ, ನಾವು ಹೆಂಗೆ ಇರ್ತೀವಿ, ನಾವು ಎಷ್ಟೊತ್ತಿಗೆ ನಿದ್ರೆ ಮಾಡ್ತೀವಿ, ನಿದ್ರೆ ಮಾಡುವಾಗ ಏನು ಯೋಚನೆ ಮಾಡ್ತೀವಿ, ನಮ್ಮ ಕನಸಲ್ಲಿ ಏನೇನು ಬರುತ್ತೆ, ನಮ್ಮ ವಿಚಾರಗಳು, ಹೃದಯ ವಿಚಾರಗಳು, ನಾವು ಮಾಡುವಂಥ ಕಾರ್ಯಗಳು, ಮಾತಾಡುವಂಥ ಕಾರ್ಯಗಳೆಲ್ಲವನ್ನು ದೇವರ ಜೊತೆ ಕಮ್ಯುನಿಕೇಟ್ ಆಗಿ ಅವನ್ನ ಯಾವ ರೀತಿಯಲ್ಲಿ ಸರಿಪಡ್ಕೊಂಡು ಅಲ್ಲಿಂದೇನೋ ಒಂದು ಕಮ್ಯುನಿಕೇಟರ್ ಆಗಿ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಗೊಂಡಿರುವಾಗ, ಇಲ್ಲಿ ನಾನು ಹೇಳ್ತಾ ಇರೋ ನೋಡಿ, ಈ ಆತ್ಮನು ಯಾರಿಗೆ? ತಂದೆಯಾದ ದೇವರಿಗೆ. ನೀನು ನನ್ನ ಕಳಿಸ್ಕೊಟ್ಟಿದ್ದೆಲ್ಲ ಯೇಸು ಕ್ರಿಸ್ತನ ಮುಖಾಂತರ, ತಂದೆಯಾದ ದೇವರಿಂದ ನೀನು ನನ್ನ ಕಳಿಸ್ಕೊಟ್ಟಿದ್ದೆಲ್ಲ, ಈ ಮಗಳನ್ನ ನೋಡಿ ಅಂತ ಹೇಳಿಬಿಟ್ಟು, ನೋಡಿ ಇವ್ರು ಮಾಡೋದು ಇಂಥ ಕೆಲಸನೇ, ಇವರು ಸರಿ ಇಲ್ಲ ಇವರು ಅಂತ ಹೇಳಿದ್ರೆ, ನಿರ್ಣಯಿಸಲ್ಪಟ್ಟು ಅಲ್ಲಿಗೆ ಒಂದು ರಿಪೋರ್ಟ್ ಹೋಗಿದ್ರೆ, ಪ್ರಿಯರೇ, ಇದೇನೆ ನಾವು 3-4 ವಾರ ಹಿಂದೆ ಹೇಳಿರೋದು. ಪವಿತ್ರಾತ್ಮನನ್ನು ಯಾವ ಕಾರಣದಲ್ಲಿನೂ ದುಃಖ ಪಡಲಿಕ್ಕೋಸ್ಕರ ನಾವು ಕಾರಣ ಆಗಬಾರದು ಅಂತ ಹೇಳ್ತಾರೆ. ಎಲ್ಲ ಪಾಪಕ್ಕೂ ಪರಿಹಾರ ಇದೆ, ಅದರ ಪವಿತ್ರಾತ್ಮನನ್ನು ನಮಗೋಸ್ಕರ ನಮ್ಮ ಹೃದಯ ಒಳಗೆ ಕೂತ್ಕೊಂಡು ನಮ್ಮನ್ನೇ ರಕ್ಷಿಸಲಿಸ್ಕೋಸ್ಕರ, ರಕ್ಷಣೆ ಹೊಂದಿರೋದನ್ನು ಕೂಡ ದಾರಿ ತಪ್ಪಿ ಹೋಗಬಾರದು ಅಂತೇಳಿ ಗೈಡ್ ಲೈನ್ಸ್ ಕೊಟ್ಟು ನಮ್ಮ ಜೊತೆ ಇರುವಾಗ, ಅವರಿಗೆ ದುಃಖ ಪಡುವಂಥ ವಿಷಯಗಳು ನಾವು ನಮ್ಮ ಹೃದಯದಲ್ಲಿ ಆಲೋಚನೆ ಮಾಡಿದರೆ, ನನ್ನ ಸಹೋದರನೇ ದೋಷವಾಗುವಂಥ ಕಾರ್ಯಗಳು ನಾವು ಯೋಚನೆ ಮಾಡಿದರೆ, ನನ್ನ ಸಹೋದರಿಗೆ ದೋಷವಾಗುವಂಥ ಕಾರ್ಯಗಳು ನನಗೆ ಮಾಡಿದರೆ, ನಮ್ಮ ಸಭಾ ಹಿರಿಯರಿಗೆ ದೋಷವಾಗುವಂಥ ಕಾರ್ಯಗಳು ನನ್ನ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ದೋಷವಾಗುವಂಥ ಕಾರ್ಯಗಳು ನನ್ನ ಮನಸ್ಸಲ್ಲಿ ಯೋಚನೆ ಮಾಡುವಾಗ, ಅಲ್ಲಿ ದುಃಖಿಸಪಡ್ತಾ ಇರೋದು ಪವಿತ್ರಾತ್ಮನು. ಇದು ಆ ರಕ್ಷಣೆ ಅಂತ ತಿಳುವಳಿಕೆ ಇದೆಯಲ್ಲ, ಆ ತಿಳುವಳಿಕೆ, ಇದು ಯಾರ ಹೃದಯದಲ್ಲಿ ಈ ತಿಳುವಳಿಕೆ ಬರುತ್ತೋ, ಪ್ರಿಯರೇ, ಖಂಡಿತ ಆ ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಪ್ರಭಾವ ತುಂಬಾ ಇದೆ. ಜಸ್ಟ್ ಒಂದ್ಸರಿ ಕೇಳಿ, ನನಗೇನಾದ್ರೂ ಮಾತಾಡ್ಲಿಕ್ಕೆ, ನನಗೆ ಮಾತಾಡಿ ಅಂತ ಹೇಳಿ, ಒಂದು 2 ನಿಮಿಷ ಸೈಲೆಂಟ್ ಆಗಿ ಕೂತ್ಬಿಡಿ. ನಿಮ್ಮ ಜೊತೆ ನಿಮ್ಮ ಮನಸ್ಸು, ನಿಮ್ಮ ಆತ್ಮನು, ನಿಮ್ಮ ಒಳಗಡೆ ಎಂದಿರೋದಂತ ಆ ದೇವರ ಆತ್ಮನ ನಿಮ್ಮ ಜೊತೆ ಮಾತಾಡ್ತಾರ, ನಿಮಗೆ ಕೇಳಿಸುತ್ತೆ. ಅದು ಈ ಕಿವಿಯಲ್ಲಿ ಅಲ್ಲ, ಹೃದಯದ ಕಿವಿಯಲ್ಲಿ ಕರೆಕ್ಟಾಗಿ. ಇನ್ನೊಂದು ವಾಕ್ಯ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ದೇವರ ವಿಷಯದಲ್ಲಿ ನಮಗೆ ನ್ಯಾಯ ತೀರ್ಪುವಿಕೆ ದಿವಸದಲ್ಲಿ, ಆ ಮಹಾ ದಿವಸದಲ್ಲಿ ಮುಂದೆ ಇರುವಾಗ ನಮಗೆ ಭಯ ಇರಬಾರ್ದು ಅಂತ ಹೇಳಿದ್ರೆ, ಈ ವಿಷಯದಲ್ಲಿ ಈ ತಿಳುವಳಿಕೆ ಕೊಡುವಂತ ಪವಿತ್ರಾತ್ಮನನ್ನು ನಾವು ಅಷ್ಟು ಗಟ್ಟಿಯಾಗಿ ಗಮನಿಸಬೇಕಾಗತ್ತೆ, ಅಷ್ಟು ಗಟ್ಟಿಯಾಗಿ ಆ ಮಾತುಗಳು ಕೇಳಿಸ್ಕೊಂಡು ನಾವು ಜೀವಿಸಬೇಕಾಗತ್ತೆ. ನೋಡೋಣ, ಇಲ್ಲಿ ಒಂದು ಆ ಆತ್ಮನು ನಿಮಗೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇದೊಂದ್ಸರಿ ನಾನು ಹೇಳಿದ್ದೇನೆ, ಆದ್ರೆ ಇನ್ನೊಂದ್ಸರಿ ಇದು, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋದು, ಅದಕ್ಕೆ ಇನ್ನೊಂದ್ಸರಿ ಯೆಶಾಯನ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯ. ಯೆಶಾಯನ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಆ ಆತ್ಮ ಅಂತ ಹೇಳ್ತಾರ ಸಾಧಾರಣ ಒಂದು ಏನಂತ ಹೇಳೋದು, ಒಂದು ವ್ಯಕ್ತಿನೇ ಆ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಯಾವ ರೀತಿಯಲ್ಲಿ ನಮಗೆ ಅದನ್ನೇ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ, ಯಾವ ರೀತಿಯಲ್ಲಿ ಹೆಂಗೆ ಅಂತ. ಇಲ್ಲಿ ನೋಡಿ, ಆ ಅಂಗುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ನಮಗೆ ಬೇಕಾಗಿರೋದು, ಅವತ್ತೇನು ಹೇಳಿದೆ, ನಮಗೆ ಬೇಕಾಗಿರೋದನ್ನು ಬೇಕಾಗಿರೋ ಸಮಯದಲ್ಲಿ ತಿಳಿಸಿಕೊಡುವಂತ ಆತ್ಮನು ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸಿ ನಮ್ಮಲ್ಲಿ ಏನ್ ಮಾಡಬೇಕು, ನಾವು ಯಾವ ರೀತಿಯಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಅಡ್ಡಗೋಡೆಗಳನ್ನ ದಾಟಿ ಈ ಪ್ರಪಂಚದಾಗಿರುವಂತ ಪರೀಕ್ಷಣದಿಂದ, ಶೋಧನೆಗಳಿಂದ ದಾಟಿ ಹೆಂಗೆ ಹೋಗ್ಬೇಕು ಅಂತ ತೋರಿಸುವಂಥದ್ದು ಹುಟ್ಟಿಸುವ ಆತ್ಮ. ತಿಳುವಳಿಕೆಯನ್ನು, ಆಗಲೇ ಹೇಳಿದ ತಿಳುವಳಿಕೆ ಇದೇನೆ, ಈ ತಿಳುವಳಿಕೆಯನ್ನು. ಇನ್ನೊಂದು, ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಆ ತಿಳುವಳಿಕೆ ಬಂದಾದ್ಮೇಲೆ ಖಂಡಿತ ಭಯ ಉಂಟಾಗುತ್ತೆ. ಆ ತಿಳುವಳಿಕೆ ಇಲ್ಲದಲ್ಲಿರೋ, ಈಗ ಏನು ಓದದಲ್ಲಿರೋ ವ್ಯಕ್ತಿಗಳಿಗೆ ಯಾವುದನ್ನು ಈಗ ನಮ್ಮ ಇದರಲ್ಲಿ ಒಂದು ಇದು ಹೇಳ್ತಾರೆ, ಈ ಮರ್ಮ ಚಿಕಿತ್ಸೆ ಅಂತ ಇರ್ತಾರೆ, ಈ ಕಳರಿ ಅಭ್ಯಾಸ ಎಲ್ಲ ಮಾಡ್ತಾರೆ ಕೇರಳದಲ್ಲಿ.
ಅವರಿಗೆ ಬಾಡಿಯಲ್ಲಿ, ಇಡೀ ಹ್ಯೂಮನ್ ಬಾಡಿಯಲ್ಲಿ ಎಷ್ಟು ಮರ್ಮಗಳು ಎಲ್ಲಿ ಎಲ್ಲಿದೆ, ಎಲ್ಲಿ ಮುಟ್ಟಿದ್ರೆ ಅವನು ಸಾಯ್ತಾನೆ, ಎಲ್ಲಿ ಮುಟ್ಟಿದ್ರೆ ಪ್ಯಾರಲೈಸ್ ಆಗುತ್ತೆ, ಎಲ್ಲಿ ಮುಟ್ಟಿದ್ರೆ ಅವನು ನಿಂದರ ಕಡೆಯಿಂದ ಹಂಗೆ ನಿಂದಿರುತ್ತೆ ಅಂತ ಎಲ್ಲ ಮರ್ಮಗಳು ಗೊತ್ತಿರೋದ್ರಿಂದ ಅವ್ರು ಯಾರಿಗೇನು ಹೊಡಿಯಲ್ಲ ಅಂತೆ. ಯಾಕಂದ್ರೆ ಅವ್ರು ನೋಡುವಾಗ ಎಲ್ಲ ಕಡೆ ಮರ್ಮ ಇರುತ್ತೆ. ಆದ್ರೆ ಇದು ಯಾವುದು ಗೊತ್ತಿಲ್ಲದಲ್ಲಿರೋದು ಒಂದು ವ್ಯಕ್ತಿ ಹೆಂಗ್ ಬೇಕಾದ್ರೂ ಹೊಡಿಲಿ, ಆ ವ್ಯಕ್ತಿ ಸಾಯಲ್ಲ. ಇಲ್ಲದ್ರೆ ಆ ವ್ಯಕ್ತಿಗೆ ಯಾವ ರೀತಿಯಲ್ಲಿನೂ ಜೀವ ಹಾನಿ ಆಗಲ್ಲ. ಪ್ರಿಯರೇ, ಇಲ್ಲಿ ನಾವು ಅದೇ ಹೇಳ್ತಾ ಇರೋದು, ಆ ದೇವರ ಕೃಪಾವರದಿಂದ ಈ ಆ ತಿಳುವಳಿಕೆಯನ್ನು ಉಂಟಾಗಿ, ಆ ದೇವರಲ್ಲಿ ಭಯಭಕ್ತಿ ಉಂಟಾಗಿ, ಆ ಭಯಭಕ್ತಿಯಲ್ಲಿ ನಾವು ನಡೆಸಿಕೊಳ್ಳುವಾಗ, ತಾಳ್ಮೆಯಿಂದ ದೀನಮನೋಭಾವದಿಂದ ನಾವು ಬದುಕುವಾಗ, ಆ ಜ್ಞಾನ ವಿವೇಕದ ತಿಳುವಳಿಕೆ ಮೂಲಕ ಆ ನ್ಯಾಯತೀರ್ಪಕ್ಕೆ ದಿವಸದಲ್ಲಿ ಭಯವೇನು ಇಲ್ಲದಲ್ಲ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಪ್ರಕಟಣೆ 22ನೇ ಅಧ್ಯಾಯ 14ನೇ ವಾಕ್ಯ. ತಮ್ಮ ನಿಲುವಂಗಿಗಳನ್ನು ತೊಲಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು. ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವರು. ಥ್ಯಾಂಕ್ ಯು ಸೋ ಮಚ್. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಇಲ್ಲಿ ನಮ್ಮ ನಿಲುವಂಗಿಗಳಂತ ಹೇಳುವಾಗ ಪ್ರಿಯರೇ, ಇಲ್ಲಿ ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ನಮ್ಮದಲ್ಲಿ ಇರೋದಂತ ಕೊರತೆಗಳು, ನಮ್ಮಲ್ಲಿ ಇರೋದಂತ ಪಾಪಗಳು, ನಾವು ಮಾಡದಲ್ಲೇ ನಮಗೆ ದೇವರಿಗೆ ಇಷ್ಟ ಇಲ್ಲದಲ್ಲೇ ನಾವು ಮಾಡಿದಂಥ ಕಾರ್ಯಗಳು, ಅದು ಬಾಯಿಂದ ಬಂದಿರೋ ಒಂದು ಮಾತಿರ್ಬೋದು, ಮನಸ್ಸಲ್ಲಿರೋ ಒಂದು ಆಲೋಚನೆ ಇರ್ಬೋದು, ಯಾವುದು ವಿಷಯ ಆಗಿದನ್ನು ಕೂಡ ಅದು ನಮ್ಮ ಪಾಪಗಳು. ಈ ಪಾಪಗಳ ಬಗ್ಗೆ ತಿಳುವಳಿಕೆ, ತಿಳ್ಕೊಂಡು ಅದು ಯಾವತ್ತೂ ನಮ್ಮ ಜೀವನದಲ್ಲಿ ಇರಬಾರದು ಅಂತ ಹೇಳಿ, ಆ ರಕ್ಷಣೆಯ ತಿಳುವಳಿಕೆ ಯಾವಾಗ ಸಿಕ್ಕುತ್ತೋ ಅವಾಗ ಅದನ್ನ ಎಲ್ಲ ತೊಳೆದು ದೇವರ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೋಸ್ಕರ, ಆ ಪರಲೋಕಕ್ಕೆ ಹೋಗಲಿಕ್ಕೋಸ್ಕರ ನಮ್ಮನ್ನೇ ನಾವು ಅಲ್ಲಿಷ್ಟೇ ನಮ್ಮನ್ನ ನಾವು ಶರೀರಾತ್ಮಗಳು ನಮ್ಮ ಹೃದಯವನ್ನು ಶುದ್ಧಪಡಿಸಿ, ಶುದ್ಧ ಹೃದಯವುಳ್ಳವರಾಗಿ, ಶುದ್ಧ ಶರೀರವಿರುವವರಾಗಿ, ಶುದ್ಧ ಆತ್ಮ ಇರುವವರಾಗಿ ತೊಳೆದು ಕೊಂಡವರು ಯಾರು? ಅವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕಿರುವುದು. ಇವತ್ತು ನಮ್ಮನ್ನು ನಾವು ಪರಿಶೋಧಿಸೋಣ. ಆ ಜೀವವೃಕ್ಷದ ಹಕ್ಕು ಎಷ್ಟು ಪರ್ಸೆಂಟೇಜ್ ಇದೆ ನಮ್ಮಲ್ಲಿ? ನಾವೆಲ್ಲ ವಿಶ್ವಾಸಿಗಳು, ರಕ್ಷಣೆ ಹೊಂದಿರೋರು, ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಆಯ್ಕೆ ಮಾಡಿರೋದು, ಪವಿತ್ರಾತ್ಮನ ಗರ್ಭಗುಡಿಯಾಗಿ ನಮ್ಮ ಶರೀರವನ್ನು ಕೊಟ್ಟಿರೋರು, ಆ ತಂದೆಯಾದ ಚಿತ್ತವನ್ನು ಅನುಸಾರವಾಗಿ ನಡೀಬೇಕು ಅಂತ ಆಸೆ ಪಡ್ತಾ ಇರೋರು. ಪ್ರೇರೆ, ಇಂಥದ್ರಲ್ಲಿನು ಮನುಷ್ಯರು ಈ ಪ್ರಪಂಚದಲ್ಲಿ ಬದುಕ್ತಾ ಇರೋದ್ರಿಂದ, ಈ ಪಾಪದ ಪ್ರಪಂಚದಲ್ಲಿ ಬದುಕ್ತಾ ಇರೋದ್ರಿಂದ ಯಾವ ಗಳಿಗೆಯಲ್ಲಿ ಬೇಕಾದರೂ ಎಷ್ಟು ದೊಡ್ಡ ವಿಶ್ವಾಸಿ ಆಗಿರ್ಬೋದು, ಎಷ್ಟು ಡೀಪಾಗಿ ಆ ಪವಿತ್ರಾತ್ಮ ಕೃಪಾವರ ಇರ್ಬೋದು, ಆದರೆ ಈ ಪ್ರಪಂಚದಲ್ಲಿ ಇರೋದು ನಮ್ಮ ಜೀವನ ಆ ಪರಲೋಕವನ್ನು ಕಳ್ಕೊಳ್ಳಿಕ್ಕೆ ಒಂದೇ ಒಂದು ಸೆಕೆಂಡ್ ಸಾಕು. ಇಡೀ ಜೀವನ ಪೂರ್ತಿ ನಾವು ಎಲ್ಲೆಲ್ಲ ಏನೇನೋ ಮಾಡ್ಕೊಂಡು ಬಂದಿದ್ದನ್ನು ಕೂಡ ವಿಶುದ್ಧಿಯಲ್ಲಿ ನಾವು ಜೀವಿಸಿ, ಪಾಪಗಳಿಲ್ಲದಲೇ ಎಲ್ಲಾ ರೀತಿಯಲ್ಲಿ ನಮ್ಮ ನಿಲುವಂಗಿಗಳನ್ನು ತೊಳೆದು, ನಮ್ಮ ಪಾಪ ಪರಿಹಾರ, ನಮ್ಮ ಪಾಪ ಎಲ್ಲದನ್ನು ತೊಳೆದು ತಿತ್ಕೊಂಡು ಬದುಕಿರೋ ಸಂದರ್ಭದಲ್ಲಿನೂ ಇನ್ನೊಂದು ಕಡೆ ನಮ್ಮ ದೃಷ್ಟಿ, ನಮ್ಮ ಮನಸ್ಸು ಆ ಹಳೆಯ ಪಾಪದ ಕಡೆ ತಿರುಗಿದ್ರೆ, ಅಲ್ಲಿ ನಮಗೆ ನಿಜವಾಗಲು ಆ ರಕ್ಷಣೆಯ, ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆ ನಮಗೆ ಸಿಕ್ಕಲ್ಲ. ಇಲ್ಲಾಂದ್ರೆ ನಮ್ಮಿಂದ ಅದು ಹೊರಟು ಹೋಗುತ್ತೆ. ಆದ್ದರಿಂದ ಪ್ರಿಯರೇ, ಮುಂದಿನ ದಿವಸಗಳಲ್ಲಿ, ಇಲ್ಲಾಂದ್ರೆ ಇವತ್ತು ಎಲ್ಲರೂ ರಾತ್ರಿಯಲ್ಲಿ ಮಲಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತಾರಲ್ಲ, ಒಂದೇ ಪ್ರಾರ್ಥನೆ ಇಷ್ಟೇ ಕೊಡಿ. ದೇವರೇ, ಆ ಶಲೋಮೋನ ಮಾತಾಡಿದ ಹೇಳಿದ ದೇವರ ಹತ್ರ ಹೇಳೋದು ಅದೇ ಒಂದು, ಆ ಪರಲೋಕದ ಜ್ಞಾನವಿದೆಯಲ್ಲ, ಆ ಜ್ಞಾನವನ್ನು ತಿಳಿಸಿಕೊಡುವಂತ ದೇವರ ಆತ್ಮನ ನೀನು ನನಗೆ ಕಳಿಸ್ಕೊಟ್ಟಿದೆಯಲ್ಲ, ಆ ದೇವರ ಆತ್ಮನ ಶಕ್ತಿಯನ್ನು ಹೆಚ್ಚಾಗಿ ತಿಳ್ಕೊಂಡು ಮುಂದಿನ ದಿವಸದಲ್ಲಿ ಆ ದೇವರಾತ್ಮ ಮುಖಾಂತರವಾಗಿ ನಿನ್ನ ಚಿತ್ತವನ್ನು ಅರಿತವರಾಗಿ ಅದೇ ರೀತಿಯಲ್ಲಿ ಜೀವಿಸುವಾಗೆ ಮುಂದಿನ ದಿವಸಗಳಲ್ಲಿ ನಮ್ಮ ನಿಲುವಂಗಿಗಳನ್ನು ತೊಳೆದು ನಿನ್ನ ಮುಂದೆ, ನಿನ್ನ ನ್ಯಾಯ ತೀರ್ಪಿಗೆ ಮುಂದೆ ಧೈರ್ಯವಾಗಿ ಭಯವೇನೂ ಇಲ್ಲದಲ್ಲೇ ಬಂದು ನಿಲ್ಲಲಿಕ್ಕೆ ಶಕ್ತಿ ಕೊಡು ದೇವರೆಂದ ನಿಮ್ಮ ಪ್ರಾರ್ಥನೆ ಖಂಡಿತವಾಗ್ಲೂ ಆ ದೇವರು ಕೇಳಿಸ್ಕೊಳ್ಳುತ್ತೆ, ಆ ದೇವರಾತ್ಮನ ಕೇಳಿಸ್ಕೊಳ್ತಾರೆ. ತಂದೆ ಆದ ದೇವರಿಗೆ ಆ ರಿಪೋರ್ಟ್ ಹೋಗುತ್ತೆ. ನೋಡಿ, ನೀವು ಇಷ್ಟವಾಗಿ ಅಂದ್ರೆ ರೀತಿಯಲ್ಲಿ ನಿನ್ನ ಮಗನು ಮಗಳು ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ನಿನಗೆ, ಆ ಅವರ ಪ್ರಾರ್ಥನೆ ನನಗೇನು ತುಂಬಾ ಚೆನ್ನಾಗಿ ಇಷ್ಟವಾಗಿ ಅನಿಸ್ತು, ನನಗೇನು ಅದು ತುಂಬಾ ಖುಷಿ ಆಯ್ತು. ಈ ರೀತಿಯಲ್ಲಿ ಬದುಕುವಂತ ಮಕ್ಕಳಲ್ವಾ ನಿನಗೆ ಬೇಕಾಗಿರೋದು. ಅದಕ್ಕೆ ಅವರಿಗೆ ಬೇಕಾಗಿರೋದು ಏನು? ಈ ಪ್ರಪಂಚದಲ್ಲಿ ಬದುಕುವಾಗ ಅವರಿಗೆ ಬೇಕಾಗಿರೋದೆಲ್ಲ ನೀನು ಅಳವಡಿಸಿಕೊಡು ಅಂದ ಪವಿತ್ರಾತ್ಮನ ಪ್ರಾರ್ಥನೆಯಲ್ಲಿ ಹೋಗುತ್ತೆ. ಪ್ರಿಯರೇ,
ನಮ್ಮ ಜೀವನ ಎಷ್ಟು ದಿವಸ ಇರುತ್ತೋ, ಇನ್ನು ನಾಳೆ ಬೆಳಿಗ್ಗೆ ಇನ್ನು ಯಾರ್ಯಾರು ಎದ್ದೇಳ್ತಾರೋ ಯಾರಿಗೇನು ಗೊತ್ತಿಲ್ಲ. ಆದುದರಿಂದ ನಮ್ಮ ಮನಸ್ಸನ್ನು ಶುದ್ಧಪಡಿಸಬೇಕಾಗಿರೋದು ನಾವು. ನಮ್ಮ ಪವಿತ್ರಾತ್ಮಕ ಪ್ರಭಾವವನ್ನು ತಿಳ್ಕೊಬೇಕಾಗಿರೋದು ನಾವು. ನಮ್ಮ ದೇವರ ಪ್ರೀತಿಯನ್ನು ತಿಳ್ಕೊಬೇಕಾಗಿರೋದು. ಏನಕ್ಕೆ ನನಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಆ ಯೇಸು ಕ್ರಿಸ್ತನ ತನ್ನ ಶರೀರ ರಕ್ತವನ್ನು ತಿಳ್ಕೊಂಡು ನಿಜವಾಗಲೂ ನಾನು ರಕ್ಷಣೆ ಹೊಂದಿರೋದು, ಆ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆ ನನ್ನಲ್ಲಿ ಹುಟ್ಟಿಸಿ, ನನ್ನಲ್ಲಿ ಉಂಟಾಗಿದೆ. ಇಲ್ಲಾದ್ರೆ ಇವತ್ತು ನನ್ನಲ್ಲಿ ಅದು ಬಂದಿದೆ. ಅದ ಪ್ರಕಾರ ಬದುಕುವಾಗೆ ದೇವರೇ ಕರುಣೆ ತೋರಿಸುವಂತ ದೇವರ ಹತ್ರ ಬೇಡುತ್ತಾ ಈ ಅವಕಾಶವನ್ನು ಕೊಟ್ಟಂತ